ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರುವು. ಈ ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ವೈರಲ್ ಆಗ್ತಿರುವಂಥ ಒಂದು ಸುದ್ದಿ ಅಂತಂದರೆ ಇವಾಗ ಬಿಗ್ ಬಾಸ್ ಬಗ್ಗೆ ಕೆಲವೊಂದಿಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ. ಯಾಕಂದ್ರೆ ಈ ಬಿಗ್ ಬಾಸ್ನ ಈ ವರ್ಷ ಯಾರು ನಡೆಸ್ಕೊಡ್ತಾರೆ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಪ್ರಚಾರ ಆಗ್ತಾ ಇದೆ. ಯಾಕಂದ್ರೆ ಹೋದ ಸರಿ ಏನೋ ಸುದೀಪ್ ಸರ್ ಸ್ವಲ್ಪ ಅವ್ರು ಮಾತಾಡುವಂಥ ಶೈಲಿ ಈ ವರ್ಷ ಏನೋ ಎಲ್ಲ ಮುಗಿಸ್ತಾರ ಹಂಗಂತ ಕೆಲವೊಂದು ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಅದೇ ರೀತಿಯಾಗಿ ಈ ವರ್ಷ ಅವ್ರು ಮಾಡಲ್ಲ ಮತ್ತು ಬೇರೆದವ್ರು ಮಾಡ್ತಾ ಇದ್ದಾರೆ, ಮತ್ತು ರಿಷಬ್ ಶೆಟ್ಟಿ ಅವ್ರಿಗೇನೋ ಮಾಡ್ತಾರೆ ಅಂತ ಅನ್ನುವಂಥ ಕೆಲವೊಂದು ಸುದ್ದಿ ಮಾಹಿತಿಗಳು ಬರ್ತಾ ಇದೆ. ಇವತ್ತು ಅದಕ್ಕೋಸ್ಕರ ಆ ಒಂದು ಎಲ್ಲ ಒಂದಿಷ್ಟು ಮಾಹಿತಿಗಳನ್ನು ನಾನು ತೊಗೊಂಡು ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಇವತ್ತು ಒಂದು ವಿಡಿಯೋ ಮಾಡಕತ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ವಿಷಯಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟಾಗಿ. ಈ ಒಂದು ಸುದ್ದಿ ಜಾಸ್ತಿ ಈಗ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಮತ್ತು ಅದರ ಪ್ರೊಮೋ ಯಾವಾಗ ಬಿಡ್ತಾರ ಅನ್ನೋದು ಕೆಲವೊಂದಿಷ್ಟು ಮಾಹಿತಿಗಳು ಕೊಡಾಗ್ತದೆ. ಈ ಸುದ್ದಿ ವೈರಲ್ ಆಗೋದಕ್ಕೆ ಮೊದಲ ಕಾರಣ ಏನಪ್ಪ ಅಂದರೆ ಈ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ದವರು ಅಥವಾ ಮತ್ತು ಈ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಮತ್ತು ಅವರವರು ಸಾಫ್ಟ್ವೇರ್ಸ್ಗಳು ಇರ್ತಾವಲ್ಲ, ಅದರಿಂದ ಕೆಲವೊಂದಿಷ್ಟು ವೈರಲ್ಗಳು ಆಗ್ತಾ ಇರ್ತವೆ. ಇವಾಗ ನಾವೆಲ್ಲ ವರ್ಷ ನೋಡ್ತಿರೋಂಗೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ ಈ ಸೆಪ್ಟೆಂಬರು ಅದಾದಮೇಲೆ ಕೆಲವೊಂದು ಸುದ್ದಿ ಮಾಹಿತಿಗಳು ಬರ್ತಾ ಇರ್ತವೆ. ಯಾಕಂದರೆ ಅದ್ರಾಗ ಈ ವರ್ಷ ಏನು ಹೇಳ್ಬೇಕಪ್ಪ ಅಂತಂದ್ರೆ ಈ ವರ್ಷ ನಮ್ಮ ಒಂದು ಪ್ರೊಮೋ ಸ್ವಲ್ಪ ಜಲ್ದಿ ಬೇಗ ಬಿಡ್ತಾರೆ ಅನ್ನೋಂಥ ಸುದ್ದಿಗಳು ನಾನು ಇವಾಗ ಇಳ್ಕೊಂಡೆ ಕೇಳ್ಕೊಂಡೆ. ಅದಕ್ಕೋಸ್ಕರ ಅದ್ರ ಯಾವಾಗ ಬಿಡ್ತಾರೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಅದಾದ ನಂತರ ಈ ವರ್ಷ ಬಿಗ್ ಬಾಸ್ ಶೋನ ಯಾರು ನಡೆಸ್ಕೊಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಪ್ರೊಮೋ ಈ ವರ್ಷ ಸ್ವಲ್ಪ ಬೇಗ ಬಿಡ್ತೀನಿ ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾಕಂದ್ರೆ ಈ ವರ್ಷ ಈ ನಮ್ಮ ಬಾದ್ಶಾ ಕಿಚ್ಚ ಅವರ ಸುದೀಪ್ ಅವರ ಸೆಪ್ಟೆಂಬರ್ 2 ಅವ್ರ ಬರ್ತಡೇ ಇದೆಯಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಈ ವರ್ಷ ಪ್ರೊಮೋ ಅದೇ ತಾರೀಕಿಗೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಬಿಡ್ತೀನಿ ಅನ್ನುವಂಥ ಒಂದು ಸುದ್ದಿ ಮಾಹಿತಿಯನ್ನು ಹೇಳಿದರು. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಫೋಟೋಗಳನ್ನು ಅವರೇ ಬಿಗ್ ಬಾಸ್ ಅವರೇ, ಯಾಕಂದರೆ ಜಾಸ್ತಿ ವೈರಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದು ಫೋಟೋಗಳನ್ನು ಕ್ಲಿಕ್ ಮಾಡಿ ಬಿಟ್ಟಾರ. ಅದರೊಳಗೆ ನಿಮ್ಗೆ ತೋರಿಸ್ತೀನಿ, ನಾನು ಇಲ್ಲಿ ನಿಮ್ಮ ಮುಂದೆ ಹಾಕಿರ್ತೀನಿ, ನೀವು ನೋಡ್ಕೊಡ್ರಿ. ಅದಂದರೆ ಯಾಕಂದರೆ ಸುದೀಪ್ ಸರ್ ಅವ್ರ ಫೋಟೋನ ಹಾಕ್ಯಾರ, ಬ್ಲರ್ ಐತೆ ಅದು ಫೋಟೋ, ಅದೊಂದು ಫೋಟೋ ಬಿಟ್ಟಾರ. ಮತ್ತು ಒಂದು ಇದ್ರೊಳಗೆ ನೋಡ್ಕೊಳ್ತಾ ಇದ್ದಾರೆ, ಅದರೊಳಗೆ ಕೂಡ ಅದರೊಳಗೂ ಅವ್ರದ್ದೊಂದು ಫೋಟೋ ಕ್ಲಿಕ್ ಮಾಡಿಬಿಟ್ಟಾರ. ಯಾಕಂದ್ರೆ ಅದು ಅವರಾಗಿ ಬಿಟ್ಟಿರ್ತಾರೆ, ಬೇರೆ ಯಾರೂ ಬಿಟ್ಟಿಲ್ಲ ಅದನ್ನ. ಯಾಕಂದ್ರೆ ಅಂದರೆ ಜಾಸ್ತಿ ಪ್ರಚಾರ ಆಗಲಿ, ಒಂದು ಜನಕ್ಕೆ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ, ಉತ್ಸಾಹ ಅದರಿಂದ ಕೆಲವೊಂದಿಷ್ಟು ಯೋಚನೆಗಳು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಅದನ್ನು ಬಿಟ್ಟಾರ. ಅದಕ್ಕೋಸ್ಕರ ಇವಾಗ ಪ್ರೊಮೋ ಅಂತೂ ಆಲ್ರೆಡಿ ಬಿಡುವಂಥ ಡೇಟ್ನ ಆಲ್ರೆಡಿ 90% ಕೂಡ ಸೆಪ್ಟೆಂಬರ್ 2 ಬಿಡ್ತೀನಂತ ಕೆಲವೊಂದಿಷ್ಟು ಮಾಹಿತಿಗಳು ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಕಾಲ್ ಮಾಡಬೇಕು. ಯಾಕಂದ್ರೆ ಸುದೀಪ್ ಸರ್ ಅವರ ಬರ್ತಡೇ ದಿನ ಏನೋ ಒಂದು ವಿಶೇಷವಾಗಿ ಬಿಟ್ಟೇ ಬಿಡ್ತಾರೆ. ಅವರು ಸಿನಿಮಾದ ಆಗಿರ್ಬೋದು ಅಥವಾ ಈ ವರ್ಷ ಬಿಗ್ ಬಾಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಾದ ನಂತರ ಆದ ನಂತರ ಒಂದಷ್ಟು ದಿನಗಳ ನಂತರ ಒಂದು 2-3 ವಾರಗಳ ನಂತರ ಮತ್ತೆ ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡೆ. ಇನ್ನು ಇದು ಅದ್ರ ಬಿಟ್ಟು ಈಗ ಅದೇ ರೀತಿಯಾಗಿ ಇನ್ನು ಈ ಶೋನ ಯಾರು ನಡೆಸ್ಕೊಡ್ತಾರೆ ಅನ್ನೋದನ್ನು ಕೆಲವೊಂದಿಷ್ಟು ಕನ್ಫ್ಯೂಷನ್ ಆಗಿದ್ದಾರೆ. ಯಾಕಂದರೆ ಕೆಲವೊಂದಿಷ್ಟು ವೀಕೆಂಡ್ ವಿತ್ ರಮೇಶ್ ಸರ್ ಅವರು ನಡೆಸ್ಕೊಡ್ತಾರ, ಅಥವಾ ಈ ರಿಷಬ್ ಶೆಟ್ಟಿ ಅವ್ರು ನಡೆಸ್ಕೊಡ್ತಾರ, ಅಥವಾ ಈ ನಮ್ಮ ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅನ್ನೋದಂತ ಕೆಲವೊಂದಿಷ್ಟು ಯೋಚನೆಗಳು ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಯಾಕಂದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇವ್ರ 3 ಹೆಸರುಗಳು ಜಾಸ್ತಿ ಓಡಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಇವಾಗ ಆಲ್ರೆಡಿ ನಿಮಗೆಲ್ಲ ಕನ್ಫರ್ಮ್ ಆಗೈತೆ ಅಂತ ನಾನು ಅಂದ್ಕೊತೀನಿ. ಏನು ಯಾರೂ ನಡೆಸ್ಕೊಳಕ್ಕಲ್ಲ, ಅದು ಸುದೀಪ್ ಸರ್ ಅವ್ರು ಬಿಟ್ಟರೆ ಬೇರೆ ಯಾರೂ ನಡೆಸ್ಕೊಡಲ್ಲ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸೀಸನ್ನ ಮತ್ತು ಅವರೇ ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅನ್ನೋಂಥದ್ದು ಕೆಲವಷ್ಟು ಮಾಹಿತಿಗಳನ್ನ ನಾವು ಆಲ್ರೆಡಿ ಕಂಡುಕೊಂಡಿವಿ. ಬೇರೆ ಅವರು ಬಿಟ್ಟರೆ ಮತ್ತು ಈಗ ಆಲ್ಮೋಸ್ಟ್ ಯಾಕಂದರೆ ಈ ಒಂದು ಸೀಸನ್ 1 ಹಿಡ್ಕೊಂಡು ಸೀಸನ್ 10ರವರೆಗೂ ಕೂಡ ಸುದೀಪ್ ಸರ್ ನಡೆಸ್ಕೊಂಡು ಬಂದಿರುವಂಥ ಉದ್ದೇಶ. ಯಾಕಂದ್ರೆ ಜಾಸ್ತಿ ಈ ಬಿಗ್ ಬಾಸ್ನ ನೋಡಿದಂಥವ್ರು ಸುದೀಪ್ ಸರ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಯಾಕಂದ್ರೆ ನಾವು ಸುದೀಪ್ ಸರ್ನ ನೋಡೋಕೆ ಬರ್ತೀವಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಜಾಸ್ತಿ ಜನರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಇವಾಗ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಏನು ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಬಿಗ್ ಬಾಸ್ ಅವರು ಈ ಸೀಸನ್ 7, 8, 9 ಒಂದು ಒಳ್ಳೆ ಉತ್ತಮವಾದಂಥ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ಇವಾಗ ಈ ಬರ್ತಾ ಜಾಸ್ತಿ ಏನಾಗ್ಬಿಟ್ಟದಂದ್ರೆ ಯಾರೋ ಜಾಸ್ತಿ ಟ್ರೋಲ್ ಆದವ್ರನ್ನ ಅಥವಾ ಒಂದು ಏನೋ ಅವರಲ್ಲಿರ್ತಕ್ಕಂಥ ಒಂದು ಆಲೋಚನೆಗಳನ್ನ ಹೊರಗೆ ತೆಗೆಯೋದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಒಂದು ಉತ್ತಮವಾದಂಥ ಎಂಟರ್ಟೈನ್ಮೆಂಟ್ ಇರುವಂಥ ಒಂದಷ್ಟು ವ್ಯಕ್ತಿಗಳನ್ನ ತೊಗೊಂಡ್ರೆ ಈ ವರ್ಷ, ಯಾಕಂದರೆ ಹೋದ ವರ್ಷ ನೋಡಿರ್ಬೋದು ನೀವು, ಒಂದು ಈ ಸೀಸನ್ ಒಳಗೆ ಹೈಯೆಸ್ಟ್ ಜಗಳಗಳಾಗಿರ್ತಕ್ಕಂಥ ಸೀಸನ್ ಅಂದರೆ ಇದು ಬಿಗ್ ಬಾಸ್ ಸೀಸನ್ 10. ಯಾಕಂದ್ರೆ ಅಷ್ಟೇ ಅದು ಭಾಳ ಅಂದರೆ ಭಾಳ ಜಗಳ ಆದಂಥದ್ದು ಸೀಸನ್. ಯಾಕಂದ್ರೆ ಅಷ್ಟು ಜಗಳ ಆದಂಥ ಸೀಸನ್ ನಾವು ಇಲ್ಲಿ ನೋಡಿಲ್ಲ. ಒಂದು ಉತ್ತಮವಾದಂಥದ್ದು ಅಷ್ಟು ಆದರೂ ಕೂಡ ಅದೇ ಹೈಯೆಸ್ಟ್ TRPನ ಗಳಿಸಿದ್ದು ಈ ಬಿಗ್ ಬಾಸ್ ಒಳಗೆ.
ಆ ಜನ ಯಾವ್ದನ್ನ ನೋಡ್ತಾರನ್ನ ಅದಕ್ಕೆ ನಾವು ಈಗ ಅಡಾಪ್ಟ್ ಆಗ್ಬಿಡ್ತಾರೆ. ಈಗ ಮತ್ತೆ ನೋಡ್ಬೇಕು ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಏನೋ ಅನ್ನೋದಾರ. ಆದಷ್ಟು ನಾವು ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಈ ನಮ್ಮ ಉತ್ತರ ಕನ್ನಡದಲ್ಲಿ ಜಾಸ್ತಿ ಜನ ನಗಿಸೋರು ಇದ್ದಾರೆ. ಭಾಳ ಅಂದ್ರೆ ಭಾಳ ಜನ ನಗಿಸೋರು ಅದಾರ. ಯಾಕಂದ್ರೆ ಕೆಲವೊಬ್ಬರು ನಟರನ್ನು ಗಳಿಸದಿರುವಷ್ಟು ಅಭಿಮಾನಿಗಳನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನರು ಗಳಿಸ್ಯಾರ. ಅಂಥವ್ರಲ್ಲಿ ಅವ್ರನ್ನೂ ಒಬ್ಬೊಬ್ರನ್ನ ತೊಗೊಂಡ್ರೆ ಇನ್ನೂ ಜಾಸ್ತಿ ಸ್ವಲ್ಪ ಜನಪ್ರಿಯ ಗಳಿಸ್ಬಹುದು ಅನ್ನೋದಂಥದ್ದು ನನ್ನದೊಂದು ಅಭಿಪ್ರಾಯ. ಯಾಕಂದ್ರೆ ನಾ ಹೆಸರು ಹೇಳ್ಕೊತ ಹೋದ್ರೆ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. 1 ಮಿಲಿಯನ್ ಗಟ್ಟಲೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ಗಳನ್ನ ಗಳಿಸ್ಕೊಂಡಿದ್ದಾರೆ. 10 ಲಕ್ಷ 20 ಲಕ್ಷವರೆಗೂ ಫಾಲೋವರ್ಸ್ಗಳನ್ನ ಗಳಿಸೋಂಥವ್ರು ಅದಾರ. ಅದಕ್ಕೋಸ್ಕರ ಆದಷ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬೊಬ್ಬರನ್ನ ಪ್ರತಿ ಸೀಸನ್ನಲ್ಲಿ ಒಬ್ಬೊಬ್ಬ ಉತ್ತರ ಕನ್ನಡದಲ್ಲಿ ಜಾಸ್ತಿ ಜನಪ್ರಿಯ ಗಳಿಸಿರ್ತಕ್ಕಂಥ ವ್ಯಕ್ತಿಯನ್ನು ತೊಗೊಂಡ್ರೆ ಇನ್ನೂ ಅಷ್ಟು ನಗೆ ಅನ್ನೋದು ಜಾಸ್ತಿ ತೋರ್ತತಿ ಅನ್ನೋಂಥ ಒಂದು ಉದ್ದೇಶವನ್ನು ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಉತ್ತರ ಕನ್ನಡದಲ್ಲಿ ಒಬ್ಬ ವ್ಯಕ್ತಿನಾದರೂ ಈ ವರ್ಷ ಬರಲಿ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಮತ್ತು ಇನ್ನಷ್ಟು ಮಾಹಿತಿಗಳನ್ನ ನಾನು ಮತ್ತೆ ಈ ಮುಂದೆ ಬರುವಂಥ ಏನಾದ್ರು ಮಾಹಿತಿಗಳು ಸಿಕ್ಕರೆ ಮತ್ತೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಮತ್ತು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಡ್ರಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.